ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಾನು ಈ ಮನೆ ಬಿಟ್ಟು ಹೋಗಬಾರ್ದು ಅಂತ ನನಗಿಂತ ಹೆಚ್ಚಾಗಿ ನೀವು ತಲೆ ಕೆಡಿಸ್ಕೊಂಡಿದ್ದೀರಾ. ಆದರೆ ಏನು ಮಾಡಲಿ, ಇವತ್ತು ನಾನು ಇದ್ದಿದ್ದ ಪರಿಸ್ಥಿತಿಯಲ್ಲಿ ವಾಪಸ್ ಮನೆಗೆ ಬರ್ತೀನೋ ಇಲ್ವೋ ಅಂತಲೇ ಗೊತ್ತಿರಲಿಲ್ಲ. ದೇವ್ರ ಥರ ಅವ್ರು ಬಂದಿರಲಿಲ್ಲ ಅಂದರೆ ನಾನು ಇವತ್ತು ಸ್ಟೇಷನಲ್ಲೇ ಇರ್ತಿದ್ದೆ. ಆಮೇಲೆ ಎಲ್ರಿಗೂ ದಿಶಾ ದೀಪ ಇಬ್ರು ಒಬ್ರೆ ಅಂತ ಗೊತ್ತಾಗ್ತಿತ್ತು. ಅಯ್ಯೋ ಇರಿ ಹಸ್ಬೆಂಡ್, ಒಂದು ನಿಮಿಷ ನಾನು ಮಾಡ್ತೀನಿ. ಕೊಡಿ ಹುಷಾರು, ಕೊಡಿ ಬಿಡಿ. ಇದಕ್ಕೆ ಮಾತ್ರ ಓಡಾಡ್ ಬಂದ್ಬಿಡ್ತೀರಾ, ಆದರೆ ಟಾಸ್ಕ್ ಟೈಮಲ್ಲಿ ಮಾತ್ರ ಬರ್ದೆ ಕೈ ಕೊಡ್ತೀರಾ. ಹಸ್ಬೆಂಡು, ಇನ್ನೂ ನೆನ್ನೆದ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಲ್ವಾ, ಮುಗಿಯತ್ತಲ್ವಾ, ಬಿಟ್ಬಿಡಿ. ಆಯ್ತು, ಬೆಳಗ್ಗೆವರೆಗೂ ಮನೇಲೇ ಇದ್ದವರು ಟಾಸ್ಕ್ ಶುರುವಾಗಿ ಮುಗ್ದು ಅದರಲ್ಲಕ್ಕೆ ಗೆದ್ದು ಆ ಖುಷಿಲಿ ಎಲ್ಲರೂ ಊಟ ಮಾಡಿ ಮಲ್ಕೊಂಡ್ಮೇಲೆ ಬಂದ್ರಲ್ಲ, ಇದು ನಿಮಗೆ ಸರಿ ಅನ್ಸುತ್ತಾ? ಹಸ್ಬೆಂಡು, ಆರ್ಡರ್ ಇತ್ತು ಅಂತ ಹೇಳಿದ್ನಲ್ವಾ. ಯಾವಾಗ ಕೇಳಿದ್ರು ಇದನ್ನೇ ಹೇಳ್ತೀರಾ. ನೀವು ಟೈಲರಿಂಗ್ ಅಂಗಡಿ ಇಟ್ಟಿರೋದಾಗ್ಲಿ ಅಲ್ಲಿ ಹೋಗಿ ಕೆಲಸ ಮಾಡೋದಾಗ್ಲಿ ಬೇಜಾರಿಲ್ಲ ನನಗೆ, ಆದರೆ ಲೇಟ್ ಆದಾಗೆಲ್ಲ ಆರ್ಡರ್ ಇತ್ತು ಅಂತಿರಲ್ಲ, ಇದು ತಪ್ಪು. ನಿಮ್ಮೊಬ್ರು ಕೈಲೇ ಕೆಲಸ ಮಾಡೋಕ್ಕಾಗ್ತಿಲ್ಲ ಅಂದರೆ ಹೇಳಿ, ನಿಮ್ಮ ಸಹಾಯಕ್ಕೆ ಯಾರನ್ನಾದ್ರೂ ಕಳಿಸ್ತೀನಿ. ಇಲ್ಲ ಹಸ್ಬೆಂಡು, ಇನ್ನೊಂದು ಮಷೀನು 4 ಚೇರ್ ಇಡೋಕ್ಕೆಲ್ಲ ಅಲ್ಲಿ ಜಾಗ ಇಲ್ಲ. ಅದು ಅಲ್ಲದೆ ನನ್ನ ಕೆಲಸನ ಬೇರೆಯವ್ರ ಜೊತೆ ಹಂಚ್ಕೊಂಡು ಅವ್ರಿಗೇನು ಮಾಡಬೇಕು ಅಂತ ಹೇಳ್ಬಿಟ್ಟೆಲ್ಲ ನಂಗೆ ಮಾಡೋಕ್ಕಾಗಲ್ಲ. ಅಂದರೆ ಬೆಟ್ಟದಷ್ಟು ಕೆಲಸ ಇದ್ರು ನೀವು ಒಬ್ಬರೇ ಮಾಡಬೇಕು ಅಂತ ಹೇಳ್ತಿದ್ದೀರಾ? ಹಾಗಿದ್ರೇ ನಂಗೆ ಖುಷಿ. ನೀವು ಆನ್ ಟೈಮ್ ಮನೆಗೆ ಬರಲಿಲ್ಲ ಅಂದರೆ ನಮ್ಗಿಲ್ಲಿ ಪೀಕಲಾಟ ಶುರು ಆಗುತ್ತಲ್ಲ. ಅಂದರೆ ನಾನು ಮನೇಲಿಲ್ಲ ಅನ್ನೋದು ನೀವು ತುಂಬ ಫೀಲ್ ಮಾಡ್ಕೋತೀರಾ ಹಸ್ಬೆಂಡು? ಓವರ್ ಆಯ್ತು ನಿಮ್ಮದು. ಟಾಸ್ಕ್ ಟೈಮಿಗೆ ಬರಲಿಲ್ಲ ಅಂತ ಹೇಳಿದ್ರೆ ಫೀಲ್ ಮಾಡ್ಕೋತೀನಿ ಅಂತ ಹೇಳ್ತೀರಾ? ಆಯ್ತಾಯ್ತು ಹಸ್ಬೆಂಡು, ಕೋಪ ಮಾಡ್ಕೋಬೇಡಿ. ಇವತ್ತು ನಾನು ಎಲ್ಗೂ ಹೋಗಲ್ಲ, ನಿಮ್ಮ ಜೊತೆನೆ ಮನೇಲಿರ್ತೀನಿ. ನೋಡ್ತೀನಿ, ಹಿಂಗೆ ಹೇಳ್ತೀರಾ ಆಮೇಲೆ ಕೈ ಕೊಡ್ತೀರಾ. ನೋಡ್ರಿ, ಆ ಟೆನಿ ಕಾಸ್ಟ್ ನೀವು ಇವತ್ತು ಟಾಸ್ಕಲ್ಲಿ ಗೆಲ್ಲೇಬೇಕು. ಆಯ್ತು ಹಸ್ಬೆಂಡು, ನನಗೋಸ್ಕರ ಅಲ್ಲದೆ ಇದ್ರು ನಿಮ್ಗೋಸ್ಕರ ಗೆದ್ದೇ ಗೆಲ್ತೀನಿ. ಇದೇ ಬೇಡ ಅನ್ನೋದು. ನಿಮ್ಮ ಸ್ಥಾನನ ಈ ಮನೇಲಿ ಗಟ್ಟಿ ಮಾಡ್ಕೊಳ್ಳೋಕ್ಕೋಸ್ಕರ ಗೆಲ್ಲಬೇಕು ಅನ್ನೋದು ತಲೆಯಲ್ಲಿರಲಿ. ನನಗೋಸ್ಕರ ಗೆಲ್ತೀನಿ, ಇವೆಲ್ಲ ಯೋಚನೆಗಳು ಬೇಡ. ಆಯ್ತು, ನಾನು ಗೆಲ್ಲಿ ಅಂತ ವಿಸ್ ಮಾಡಲ್ವಾ ಹಸ್ಬೆಂಡು? ಆಯ್ತು, ಗೆಲ್ಲಿ, ಒಳ್ಳೇದಾಗ್ಲಿ. ಹಸ್ಬೆಂಡು, ಬರೀ ಬಾಯಿ ಮಾತ್ರ ಹೇಳಿದ್ರೆ ಸಾಕಾ? ನಗ್ನಗ್ತಾ ನಂಗೆ ಕೈ ಕೊಟ್ಟು ಅಲ್ಲ, ಕೈ ಹಿಡ್ಕೊಂಡು ವಿಸ್ ಮಾಡ್ಬೇಕಲ್ವಾ? ಈ ಮ್ಯಾಸೇಜ್ಗಳು ಅತಿ ಆಗ್ತಿದೆ ಕಣ್ರಿ. ಅಲ್ಲ ಹಸ್ಬೆಂಡು, ಗಂಡನಿಂದ ಹೆಂಡತಿ ಆದವಳು ಇಂಥದಂತಾನೆ ಬಯಸೋದು. ನಮಗೆ ಚಿನ್ನ ಕೊಡಿಸ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ಬಾಯಿ ತುಂಬ ಚಿನ್ನ ಅಂತ ಕರಿಬೇಕು, ಅಷ್ಟೇ ಸಾಕು. ಆಯ್ತಾಯ್ತು, ನನ್ನನ್ನು ಹೆಂಡತಿ ಅಂತ ಅನ್ಕೊಂಡಿಲ್ಲ ಅಂತ ನಂಗೆ ಗೊತ್ತು. ಫ್ರೆಂಡ್ ಆದರೂ ಅನ್ಕೊಂಡಿದ್ದೀರಾ ಅಲ್ವಾ, ಹಾಗಾದರೂ ವಿಸ್ ಮಾಡಿ. ಆಯ್ತು, ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಇವತ್ತಿನ ಟಾಸ್ಕಲ್ಲಿ ಗೆದ್ದು ಬನ್ನಿ. ಥ್ಯಾಂಕ್ಸ್ ಹಸ್ಬೆಂಡು. ಒಳಗೆ ಬರ್ಬೋದಾ? ಬನ್ನಿ ಬನ್ನಿಪ್ಪ. ನಾನು ಬಂದಿದ್ದು ನಿಮ್ಗೇನು ಡಿಸ್ಟರ್ಬ್ ಆಗಿಲ್ಲ ಅನ್ಕೋತೀನಿ. ಓ ಮಾವ, ಇದೇನಪ್ಪ, ನೀನು ಡಿಸ್ಟರ್ಬ್ ಆಗಿಲ್ಲ ಅಂತೀಯ, ದೀಪ ನೋಡಿದ್ರೆ ಡಿಸ್ಟರ್ಬ್ ಆಯ್ತು ಅಂತಿದ್ದಾಳೆ. ಅದು ಮಾವ, ನೆನ್ನೆಯಿಂದ ಇವ್ರು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ರು. ಈಗ ತಾನೇ ಕೋಪ ತಣ್ಣಗಾಯ್ತು. ಅಂಥ ಸಮಯದಲ್ಲಿ ನೀವು ಬಂದ್ರಲ್ವಾ, ಅದಕ್ಕೆ ಹಂಗೆ ಅಂದ್ಬಿಟ್ಟೆ. ಬೇಜಾರು ಮಾಡ್ಕೋಬೇಡಿ. ಹಾಗಾದ್ರೆ ನಾನು ಹೋಗ್ಲಾ? ಬೇಡ ಮಾವ, ಏನೋ ಬಾಯ್ ತಪ್ಪು ಹೇಳ್ಬಿಟ್ಟೆ. ಇರ್ಲಿ ಬಿಡಮ್ಮ, ನಾನೇನು ಬೇಜಾರು ಮಾಡ್ಕೊಂಡಿಲ್ಲ. ಇವತ್ತಿನ ಟಾಸ್ಕ್ ಅಲ್ಲಿ ನೀನು ವಿನ್ ಆಗ್ಬೇಕು ಅಂತ ಚಿರು ವಿಶ್ ಮಾಡಿರೋ ಹಾಗೆ ನಾನು ವಿಶ್ ಮಾಡಿ ಹೋಗೋಣ ಅಂತ ಬಂದೆ. ಇವತ್ತಾದ್ರೂ ನೀನು ಮನೇಲಿ ಇರ್ತೀಯ ತಾನೆ? ಹ್ಞೂ ಮಾವ, ಹಸ್ಬೆಂಡು ಅದೇ ಹೇಳ್ತಿದ್ರು. ತಲೆ ಮೇಲೆ ತಲೆ ಬಿದ್ರು ನಾನು ಎಲ್ಗೂ ಹೋಗಲ್ಲ. ಆಯ್ತಮ್ಮ, ನಮಗೋಸ್ಕರ ಅಲ್ಲದೆ ಹೋದ್ರು ನಿನಗೋಸ್ಕರನಾದ್ರೂ ನೀನಿವತ್ತು ಟಾಸ್ಕಲ್ಲಿ ಗೆಲ್ಲೇಬೇಕು. ನೀನು ಇಲ್ಲಿಂದ ಹೋಗೋದು ಚಿರುಗೂ ಇಷ್ಟ ಇಲ್ಲ, ಆದ್ರೆ ನಿನಗೂ ಗೊತ್ತಲ್ಲ. ಹೌದು ಮಾವ, ಅಷ್ಟಾರು ನನ್ನ ಅವಶ್ಯಕತೆ ಅವ್ರಿಗಿದೆ ಅನ್ನೋದೇ ನಂಗೆ ಸಂತೋಷ. ಆ ಸಂತೋಷನೇ ತಲೆ ತುಂಬ್ಕೊಂಡು ಮೈ ಮರಿಬೇಡಿ, ಮೈಯೆಲ್ಲ ಕಣ್ಣಾಗಿರ್ಬೇಕು. ಖಂಡಿತ ಇರ್ತೀನಿ. ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಅಮ್ಮ. ಬೇಗ ಹೋಗಿ ತಿಂಡಿ ತಿಂದು ರೆಡಿ ಆಗು. ಚಿಕ್ಕಮ್ಮ ಯಾವಾಗ ಬೇಕಾದರೂ ಟಾಸ್ಕ್ಗೆ ಕರಿಬಹುದು. ಸರಿ ಮಾವ. ಹಸ್ಬೆಂಡ್, ಕಾಫಿ ಕೊಡ್ಬಿಡಿ. ಚಿರು, ಈಗ ನೋವು ಹೇಗಿದೆಯಾ?
ಏನಷ್ಟಿಲ್ಲ ಅಪ್ಪ. ಆ್ಯಕ್ಚುಲಿ ಡಾಕ್ಟ್ರಿಗೆ ಹೇಳಿ ನಾಳೆಯಿಂದ ಡ್ರೆಸ್ಸಿಗೂ ತೆಗ್ಸೋಣ ಅಂತಿದ್ದೀನಿ. ಸರಿ ಸರಿ, ನೀನು ಬೇಗ ಕಾಫಿ ಕುಡಿದು ರೆಡಿ ಇರು. ಟಾಸ್ಕ್ ಸ್ಟಾರ್ಟ್ ಆದಾಗ ನೀನು ಬರಬೇಕು. ಸೌಂದರ್ಯ, ನಿನ್ನೆ ಟಾಸ್ಕಲ್ಲಿ ಗೆದ್ದಿರೋ ಥರ ಇವತ್ತು ಸಹ ನೀನು ಹೇಗಾದರೂ ಮಾಡಿ ಗೆಲ್ಲೇಬೇಕು. ಆಗ ನಾವು ಅಂದ್ಕೊಂಡಿರೋದು ಈಸಿ ಆಗುತ್ತೆ. ಇಷ್ಟು ದಿನ ನಾವು ದೀಪನ್ನ ಮನೆ ಬಿಟ್ಟು ಹೇಗೆ ಕಳಿಸೋದು ಅಂತ ಅಂದ್ಕೊಂಡಿದ್ವಿ. ಆದರೆ ಅತ್ತೆ ಕೊಟ್ಟಿರೋ ಚಾಲೆಂಜನ್ನು ಆ ದೀಪನೇ ಒಪ್ಕೊಂಡು ನಾನೇನಾದರೂ ಟಾಸ್ಕಲ್ಲಿ ಸೋತ್ರೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದಾಳಲ್ವಾ, ಮತ್ತೇನಕ್ಕೆ ಟೆನ್ಷನ್ನು? ಹೇಗಾದರೂ ಮಾಡಿ ನೀನು ಈ ಟಾಸ್ಕನ್ನು ಗೆದ್ಬಿಟ್ರೆ ಮೈ ತುಂಬ ಕೊಬ್ಬು ತುಂಬಿಕೊಂಡಿರೋ ಆ ದೀಪ ಮನೆ ಬಿಟ್ಟು ಹೋಗೋದನ್ನು ನೋಡಿ ನಾನು ಕಣ್ಣು ತುಂಬ್ಕೋತೀನಮ್ಮ. ಇದರ ಅಳಿವು ಉಳಿವು ನಿನ್ನ ಕೈಯಲ್ಲೇ ಇದೆ ಸೌಂದರ್ಯ. ಹೀಗೆ ಮೊನ್ನೆನೂ ಹೇಳಿ ನಂಬಿಸಿದ್ರಿ, ನಿಮ್ಮ ಮಾತು ಕೇಳಿ ಕೆಲಸ ಮಾಡಿದ್ಮೇಲೆ ಈಗ ನೋಡಿ ಮೈಕೈ ಎಲ್ಲ ನೋವು. ಕೈ ನೋವು ಆಗೋ ಥರ ಕಷ್ಟಪಟ್ಟಿದ್ದಕ್ಕೆ ಅಲ್ವೇನಮ್ಮ ನೀನು ಆ ಟಾಸ್ಕ್ ಗೆದ್ದಿದ್ದು. ಇವತ್ತಿನ ಟಾಸ್ಕ್ ಏನು ಕೊಡ್ತಾರೆ ಅಂತ ನಾನು ಅತ್ತೆನ ಕೇಳ್ತೀನಿ ಅಂದಕ್ಕೆ ನೀನೇ ಬೇಡ ಅಂದೆ. ಇಲ್ಲದಿದ್ರೆ ಅದನ್ನು ಮೊದಲೇ ಪ್ರಾಕ್ಟೀಸ್ ಮಾಡ್ಬೋದಿತ್ತಲ್ವಾ? ಯಾಕೆ ಆ ದೀಪನ ಮನೆಯಿಂದ ಕಳಿಸಿ ನನ್ನನ್ನು ಪರ್ಮನೆಂಟ್ ಆಗಿ ಬೆಡ್ಡಲ್ಲಿರೋ ಹಾಗೆ ಮಾಡೋಣ ಅನ್ಕೊಂಡಿದ್ದೀರಾ? ಅಯ್ಯೋ ಇಲ್ಲಮ್ಮ, ದೀಪನ ದೃಷ್ಟಿಲಿ ನಾನು ಯಾವಾಗಲೂ ಕೆಟ್ಟವಳು, ಆದರೆ ನಿನಗೆ ನಾನು ಯಾವಾಗಲೂ ಒಳ್ಳೇದನ್ನೇ ಬಯಸೋದು. ಸಾಕು ಬಿಡಿ. ಹಂಗೆ ನೋಡೋಕೆ ಹೋದರೆ ನಿನ್ನೆ ನೀವು ಹೇಳಿದ ಕೇಳಿದ್ಮೇಲೆ ನಾನು ಆ ಟಾಸ್ಕಲ್ಲಿ ಗೆಲ್ಲೋಕ್ಕಾಗಿತ್ತು. ಇವತ್ತು ನಿಮ್ಮ ಆಸೆ ಪ್ರಕಾರ ಗೆದ್ದು ಆ ದೀಪನ ಮನೆಯಿಂದ ಓಡಿಸ್ತೀನಿ. ನನಗನ್ಸುತ್ತೆ ನಾನು ಕಷ್ಟಪಡಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಅವಳು ನೆನ್ನೆ ಆ ಟಾಸ್ಕ್ನ ಅಟೆಂಡ್ ಮಾಡಿದ್ರೆ ಮನೆ ಬಿಟ್ಟು ಓಡೋಗಿರ್ತಾಳೆ. ಇರಲಿ, ಇವತ್ತು ಅವಳು ಅದಕ್ಕೆ ತಕ್ಕ ಪ್ರತಿಫಲ ಅನುಭವಿಸ್ತಾಳೆ. ಮತ್ತೆ ಎಷ್ಟೇ ಕಷ್ಟಕ್ಕೆ ಟಾಸ್ಕ್ ಕೊಟ್ಟರು ನಾನು ಅದನ್ನು ಗೆಲ್ತೀನಿ. ಜಯರಾಮ್, ಓ ಸರ್, ನೀವು ಕೂತ್ಕೊಳ್ಳಿ ಸರ್. ಕಾಫಿ ಟೀ ಏನು ತಗೋತೀರಾ ಸರ್? ಅವ್ರು ಇಲ್ಲಿ ಬಂದಿರೋದು ಕಾಫಿ ಟೀ ಕುಡಿಯೋದಕ್ಕಲ್ಲಪ್ಪ, ಅವ್ರು ಬಂದಿರೋದು ಒಂದು ಮುಖ್ಯವಾದ ವಿಷಯ ಹೇಳಕ್ಕೆ ಅಲ್ವಾ ಮಾವ? ಜಯರಾಮ್, ನಿಮ್ಮ ಸಸ್ಪೆನ್ಷನ್ ಆರ್ಡರ್ ಕ್ಯಾನ್ಸಲ್ ಮಾಡಿದ್ದೀನಿ.